12 ರಾಜ್ಯಗಳ 26 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆಗಳ ನಡೆದದ್ದು. 26 ಜನರ ಆಯ್ಕೆಯಾಗಿದೆ 12 ರಾಜ್ಯಗಳಲ್ಲಿ. ಇದರಲ್ಲಿ 3 ಸ್ಥಾನಗಳಿಗೆ ಮಾತ್ರ ಮತದಾನ ಆಗಿದ್ದು. ಕರ್ನಾಟಕದ 5 ಸೇರಿದಂತೆ ಎಲ್ಲವೂ ಅವಿರೋಧವಾಗಿ ಆಯಿತು. 3 ಸ್ಥಾನಗಳಿಗೆ ಮತದಾನ ಆಯಿತು. 26ರ ಪೈಕಿ NDA ಮೈತ್ರಿಕೂಟ 19 ಗೆದ್ದಿತು. INDIA ಮೈತ್ರಿಕೂಟ 6 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ZPM ಪಕ್ಷ 1 ಸ್ಥಾನ ಗೆದ್ದುಕೊಂಡಿದೆ. ಇದು ಟೋಟಲ್ ಈಗ ನಡೆದಂಥ ರಾಜ್ಯಸಭಾ ಚುನಾವಣೆಯ ರಿಸಲ್ಟ್ ಇದು. ಜಾರ್ಖಂಡ್ನಲ್ಲಿ ನೋಡಿ ಮಜಾ ಹೆಂಗೆ ಅಂತ. ಕರ್ನಾಟಕಕ್ಕೂ ಉಳಿದ ರಾಜ್ಯಕ್ಕೂ ಏನು ವ್ಯತ್ಯಾಸ ಅಂದರೆ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಅಧಿಕಾರದಲ್ಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ BJP ಅಭ್ಯರ್ಥಿ ಗೆದ್ದುಕೊಂಡು ಬಂದರು. ವಿರೋಧ ಪಕ್ಷವಿದ್ದಲ್ಲಿ BJPಯವರು ಆಡಳಿತ ಪಕ್ಷದವರಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ಕೊತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾವ ರಾಜ್ಯದಲ್ಲಿ BJPಯವರು ವಿರೋಧ ಪಕ್ಷವಾಗಿದ್ದಾರೋ ಅಲ್ಲಿ ವಿರೋಧ ಪಕ್ಷವಾಗಿರುವ BJP ಆಡಳಿತ ಪಕ್ಷದಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ತಮ್ಮ ರಾಜ್ಯಸಭಾ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಂಡಿದೆ. ಜಾರ್ಖಂಡ್ನ ಕಥೆ ಹೇಳ್ತಾ ಇರೋದು. 81 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. NDAಗಲ್ಲಿರೋ ಸಂಖ್ಯೆ ಬರೀ 24. ಕಾಂಗ್ರೆಸ್ಸನ್ನು ಒಳಗೊಂಡ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮೈತ್ರಿಕೂಟಕ್ಕೆ 56 ಇದೆ ಸಂಖ್ಯೆ. ಒಬ್ಬ ರಾಜ್ಯಸಭಾ ಸದಸ್ಯ ಗೆಲ್ಲೋದಕ್ಕೆ 28 ಓಟ್ ಬೇಕಲ್ಲಿ. 28 ಓಟ್ ಬೇಕು. ಇಬ್ಬರು ಗೆಲ್ಲೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೈತ್ರಿ ಹತ್ರ ನಂಬರ್ಸ್ ಇದ್ವು. ಅಲ್ಲಿಂದ 4 ಜನರನ್ನು ಇವರು ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡ್ಬಿಟ್ರು. BJP ಅವ್ರು ಮಾಡಿಸ್ಕೊಂಡ್ರು. 3 ಓಟ್ ಅಸಿಂಧು ಆದುವಂತೆ. ಪಟಾಕಿ ಹೊಡೆದಿದ್ದಾರಲ್ಲ, ವಿರೋಧ ಪಕ್ಷವಾಗಿದ್ದುಕೊಂಡು BJP ಅವರು ಪಟಾಕಿ ಹೊಡೆದಿದ್ದಾರೆ. ಪರಿಮಳ್ ನಾಥಮಾನಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೈತ್ರಿಯ ಒಬ್ಬ ಅಭ್ಯರ್ಥಿ ಬೈದ್ಯನಾಮ್ ರಾಮ್ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಬರೀ 20 ಓಟ್ ತಗೊಂಡ್ರು. 20 ಓಟ್ ನಂಬರ್ ಗೇಮ್ ಅವರು ಪರವಾಗಿತ್ತು. ಗೆದ್ದದ್ದು BJP ಬೆಂಬಲಿತ ಅಭ್ಯರ್ಥಿ. ಹಾಗೆ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.